ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಡೆತ್ ಆರೋಪ ಕೇಳಿ ಬಂದಿದೆ. ಪರಿಣಾಮ ರಾತ್ರಿ ಇಡೀ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಅಲ್ಲಿ 30 ವರ್ಷದ ಆದಿಲ್ ಎಂಬ ಆರೋಪಿ ಲಾಕಪ್ ಡೆತ್ ಆಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಕಸ್ಟಡಿಯಲ್ಲಿದ್ದ ಆರೋಪಿ ಲಾಕಪ್ ಡೆತ್ ಆರೋಪ ಕೇಳಿ ಬಂದಿದ್ದು ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕುಟುಂಬಸ್ಥರು ಸಂಬಂಧಿಕರೆಲ್ಲ ಕಲ್ಲು ತೂರಾಟ ನಡೆಸಿದ್ದಾರೆ. ಠಾಣೆಗೆ ನುಗ್ಗಿ ಜೀಪು ಮತ್ತು ಠಾಣೆ ಒಳಗಿದ್ದಂತಹ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ವಿಕೋಪಕ್ಕೆ ತಿರುಗಿದೆ ಮೃತನ ಸಂಬಂಧಿಕರ ಪ್ರತಿಭಟನೆ. ಓಸಿ ಆಡಿಸ್ತಾ ಇದ್ದ ಅನ್ನೋ ಆರೋಪದಡಿಯಲ್ಲಿ ಆದಿಲ್ ಎಂಬಂತಹ ವ್ಯಕ್ತಿಯನ್ನ 30 ವರ್ಷ ಆತನಿಗೆ ವಶಕ್ಕೆ ಪಡೆದಿರ್ತಾರೆ ಪೊಲೀಸರು. ಪೊಲೀಸರ ವರ್ಷನ್ ಆತನಿಗೆ ಲೋ ಬಿಪಿ ಆಗಿತ್ತು. ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಿಸಿದಾಗ ಚಿಕಿತ್ಸೆ ಫಲಕಾರಿಯಾಗಿದೆ ಆತ ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಕುಟುಂಬಸ್ಥರು ಇದು ಲಾಕಪ್ ಡೆತ್, ಪೊಲೀಸರು ಸ್ಟೇಷನ್ ಒಳಗೆ ಹೊಡೆದು ಬಡ್ದು ಹಿಂಸೆ ಕೊಟ್ಟು ಆತನ ಜೀವವನ್ನ ತೆಗೆದಿದ್ದಾರೆ ಅಂತ ಇವರ ಆರೋಪ. ಏನೇ ಇರಲಿ ಆತ ಸಾವನ್ನಪ್ಪಿದ ನಂತರ, ಅದರಲ್ಲೂ ಕೂಡ ಸ್ಟೇಷನ್ ಒಳಗಿದ್ದಂತಹ ಸಾವನ್ನಪ್ಪಿದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನುವಂಥದ್ದು ಬಹಳ ಪರಿಣಾಮವನ್ನ ಬೀರುತ್ತೆ. ಆ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ಕಾಯ್ಬೋದಿತ್ತು. ಆಕ್ರೋಶ, ಒಂದು ಸಂಕಟ ಇದ್ದೇ ಇರುತ್ತೆ ಮನೆ ಮಗನನ್ನ ಕಳ್ಕೊಂಡಾಗ ಅಥವಾ ಆ ಸಮುದಾಯದ ಒಬ್ಬ ಸದಸ್ಯನನ್ನ ಕಳ್ಕೊಂಡಾಗ. ಬಟ್ ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದು ಈಗ ಸಿಕ್ಕ ವಸ್ತುಗಳನ್ನು ತಗೊಂಡು ಠಾಣೆ ಮೇಲೆ ಹೊಡೆಯೋದು, ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿ ಏನಾದ್ರು ಆಗಿದ್ರೆ ಕರ್ತವ್ಯ ನಿರತಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದು ಕೂಡ ದೊಡ್ಡ ಅಪರಾಧ. ನೆನಪಿರ್ಬೇಕಿತ್ತು. ಜೀಪ್ಗಳನ್ನ ಮಗಚ್ ಹಾಕೋದು, ಅಲ್ಲಿದ್ದಂತಹ ಹೊಯ್ಸಳ ಜೀಪ್ಗಳ ಮೇಲೆ ಕಲ್ಲು ತೂರಾಟ ನಡೆಸೋದು, ಅದು ಏನು ಚಿಕ್ಕ ಪುಟ್ಟ ಕಲ್ಲ ನೋಡಿ. ಅಲ್ಲಿ ಯಾವನು ಆಕ್ರೋಶ ಅಂತ ಹೇಳಲ್ಲ ಇವುಗಳನ್ನ. ವಿಕೋಪಕ್ಕೆ ತಿರುಗಿದೆ ಮೃತನ ಸಂಬಂಧಿಕರ ಪ್ರತಿಭಟನೆ. ಇದೀಗ ಪೊಲೀಸ್ ಜೀಪ್ ಅನ್ನ ಧ್ವಂಸ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂಭಾಗ ಇದ್ದಂತಹ ಎಲ್ಲ ವೆಹಿಕಲ್ ಗಳನ್ನ ಜಖಂ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಅಲ್ಲಿರುವಂತಹ ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ತಡರಾತ್ರಿ ಆದ್ರೂ ಕೂಡ ಇದ್ದದ್ದೇ ಚಿತ್ರಣ ಇತ್ತು. ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸೋದ್ರ ಮುಖಾಂತರ ಆರೋಪಿ ಆದಿಲ್ ಎಂಬಂತಹ ವ್ಯಕ್ತಿಯನ್ನ ಕಸ್ಟಡಿಗೆ ತಗೊಂಡಿದ್ರು ಪೊಲೀಸರು. ಬಟ್ ಆತ ಸಾವನ್ನಪ್ಪಿದ್ದಾನೆ. ಬಿಪಿ ಲೋ ಅಂತ ಪೊಲೀಸರ ವರ್ಷನ್. ಬಟ್ ಆತನ ಸಮುದಾಯದ ವರ್ಷನ್ ಏನಪ್ಪಾ ಅಂದ್ರೆ ಲಾಕಪ್ ಡೆತ್ ಅಂತ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅಲ್ಲಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಪುನೀತ್, ಸದ್ಯ ಪರಿಸ್ಥಿತಿ ಹೇಗಿದೆ ಪುನೀತ್ ಅಲ್ಲಿ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಮಲ್ನಾಡ್. ಏನು ದಾವಣಗೆರೆಯ ಚನ್ನಗಿರಿ ತಾಲೂಕಿನಲ್ಲಿ ಅಂದ್ರೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಪ್ರಕರಣಕ್ಕೆ ಅಂದ್ರೆ ಆರೋಪ ಪ್ರಕರಣಕ್ಕೆ ಸಾಕಷ್ಟು ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ ಆದಿಲ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಮಟ್ಕ ಆಡಿಸ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಕರ್ತಾ ಇರ್ತಾರೆ. ಪೊಲೀಸ್ ಠಾಣೆ ಕರೆತ ಸಂದರ್ಭದಲ್ಲಿ ಆತನಿಗೆ ಬಿಪಿ ಲೋ ಆಗುತ್ತೆ. ಲೋ ಆದ ಸಂದರ್ಭದಲ್ಲಿ ಸ್ಥಳೀಯ ತಾಲೂಕು ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡ್ತಾರೆ. ಆದ್ರೆ ಅಷ್ಟರೊಳಗೆ ಆತನ ಸಾವಾಗುತ್ತೆ. ಸಾವಾದ ನಂತರದಲ್ಲಿ ಅಲ್ಲಿರುವಂತಹ ಕುಟುಂಬಸ್ಥರಾಗಿರೋದು ಮತ್ತೆ ಆತನ ಸಂಬಂಧಿಕರು ಪೊಲೀಸರು ಲಾಕಪ್ ಡೆ ಹೊಡೆದು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ 1,000ಕ್ಕೂ ಹೆಚ್ಚು ಜನರು ಕೂಡ ಜಮಾಯಿಸ್ತಾರೆ. ಜಮಾಯಿಸಿದ ನಂತರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡ್ತಾರೆ. ಯಾರೇ ಆರೋಪಿ ಆಗಿರಲಿ, ಪೊಲೀಸ್ ಠಾಣೆಯಲ್ಲಿ CC ಕ್ಯಾಮ್ರಾ ಫುಟೇಜ್ ಇದೆ, ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ತನಿಖೆಯನ್ನು ಕೂಡ ನಡೆಸ್ತೀವಿ, ನೀವು ಸಮಾಧಾನವಾಗಿರಿ ಅನ್ನುವಂತಹ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಕೆಲ ಕಿಡಿಗೇಡಿಗಳು ಸಂಪೂರ್ಣವಾಗಿ ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಪೊಲೀಸ್ ವಾಹನಗಳು ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು. ಒಂದು 8 ರಿಂದ 10 ವಾಹನಗಳು, ಪೊಲೀಸ್ ವಾಹನಗಳು ಕೂಡ, ಹೆದ್ದಾರಿ ಗಸ್ತು ವಾಹನ ಆಗಿರ್ಬೋದು ಮತ್ತೆ ಪೊಲೀಸ್ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಮತ್ತೆ ಪೊಲೀಸ್ ಠಾಣೆ ಕಿಟಕಿ ಆಗಿರ್ಬೋದು ಮತ್ತೆ ಧ್ವಜಸ್ತಂಭ ಆಗಿರ್ಬೋದು ಎಲ್ಲವೂ ಕೂಡ ಧ್ವಂಸ ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿ ಒಂದು ರಣರಂಗ ರೀತಿಯಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆ ಇರುವಂಥದ್ದು. ಒಂದು ಕಡೆ ಕಲ್ಲು ತೂರಾಟ ಆಗ್ತಾ ಇದೆ, ಇನ್ನೊಂದು ಕಡೆ ಪೊಲೀಸರು ಕೂಡ ಕಲ್ಲು ತೂರಾಟ ಮಾಡುವಂತಹ ವ್ಯಕ್ತಿಗಳನ್ನ ಅಂದ್ರೆ ಅವ್ರನ್ನ ಒಂದು ನಿಯಂತ್ರಣ ಮಾಡುವುದರಲ್ಲಿ ಸಾಕಷ್ಟು ಒಂದು ಹರಸಾಹಸವನ್ನು ಕೂಡ ಪಟ್ಟರು. ಪ್ರಮುಖವಾಗಿ ಆದಿಲ್ಲು ಮಟ್ಕ ಆಡಿಸ್ತಿರ್ತಾನೆ. ಅಂತಹ ಆರೋಪದ ಹಿನ್ನೆಲೆಯಲ್ಲಿ ಆತನನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಸಂದರ್ಭದಲ್ಲಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಆತನಿಗೆ ಪಿಟ್ಸ್ ಬರುತ್ತೆ ಮತ್ತೆ ಬಿಪಿ ಲೋ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ತಕ್ಷಣ ಆತನಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಆದ್ರೆ ಯಾವ ಚಿಕಿತ್ಸೆ ಫಲಕಾರಿ ಆಗದ ಹಿನ್ನೆಲೆಯಲ್ಲಿ ಆತ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆಗಿರ್ಬೋದು ಮತ್ತೆ ಸಂಬಂಧಿಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರೋದು. ಪೊಲೀಸ್ ಮಾಹಿತಿ ಪ್ರಕಾರ ಕುಟುಂಬಸ್ಥರು ಕೂಡ ಯಾವುದೇ
ಯಾವುದೇ ರೀತಿಯಂತಹ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರಲ್ಲ, ಆದರೆ ಹೊರಗಿಂದ ಸಾಕಷ್ಟು ಜನ ಬಂದಿದ್ರು, ಅವರು ಈ ರೀತಿಯಂತಹ ಕೃತ್ಯಗಳನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 12ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರನ್ನ ಈಗಾಗಲೇ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಮತ್ತೆ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಪ್ರಮುಖವಾಗಿ ಆದಿಲ್ನ ಮೃತದೇಹ ಈಗ ಸದ್ಯಕ್ಕೆ ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ರವಾನೆ ಮಾಡಿರುವಂಥದ್ದು, ಮತ್ತೆ ಮರಣೋತ್ತರ ಪರೀಕ್ಷೆಗೆ ಕೂಡ ಒಳಪಡಿಸಿರುವಂಥದ್ದು. ಪ್ರಮುಖವಾಗಿ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಆತನಿಗೆ ಪಿಡ್ಸಿತ್ತೋ ಇಲ್ಲ BP ಲೋ ಆಗಿತ್ತೋ ಇಲ್ಲ ಪೊಲೀಸರು ಹಲ್ಲೆ ಮಾಡಿ ಸಾಯಿಸಿರೋ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆಯಿಂದ ಕೂಡ ಹೊರ ಬರುತ್ತೆ. ಒಟ್ಟಾರೆಗೇನು ದಾವಣಗೆರೆ ಚನ್ನಗಿರಿ ತಾಲೂಕಿನ ಪೊಲೀಸ್ ಠಾಣೆ ಮುಂಭಾಗ ಕಳೆದ ರಾತ್ರಿ ಒಂದು ರಣರಂಗವಾಗಿ ಮಾರ್ಪಟ್ಟಿತ್ತು ವಿದ್ಯಮಲ್ನಾಡ. ವೆಲ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗೆ. ಅದೇ ಈಗ ಎಪಿಲಿಪ್ಸಿ ಅಥವಾ ಫಿಟ್ಸ್ ಇತ್ತೋ ಇಲ್ವೋ ಅನ್ನುವಂಥದ್ದು ಮತ್ತೆ BP ಲೋ ಆಗಿದ್ದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಸೊ ದುಡ್ಕೋದು ಬೇಡ ಸದ್ಯಕ್ಕೆ ಅಂತ ಅಷ್ಟೇ, ಇನ್ನೇನು ಅಲ್ಲ.